ಲೀಡರ್ಶಿಪ್ ಯಾವಾಗ ಸ್ಟ್ರಾಂಗ್ ಆಗ್ತದಲ್ಲ ಸರ್, ಆಗ ಟೀಮ್ಗಳು ಜಾಸ್ತಿ ಕ್ರಿಯೇಟ್ ಆಗ್ತದೆ. ರಾಯಚೂರಲ್ಲೂ ಆ ಥರದ್ದು ಏನಾದ್ರು ಇದೆಯಾ? ಎ ಟೀಮ್, ಬಿ ಇದೆ ಟೀಮ್? ಇದೆ ಓಕೆ. ಎಲ್ಲಾ ಕಡೆ ಇದೆ ಅದು. ಹ್ಮ್ ಎಲ್ಲಾ ಪಕ್ಷದಲ್ಲಿನೂ ಇದೆ, ಎಲ್ಲಾ ಲೀಡರ್ಸ್ ಜೊತೆಲೇನು ಅದು. ಹ್ಮ್ ಹ್ಮ್ ಪಾಲಿಟಿಕ್ಸ್ ಅನ್ನೋದೇ ಅದೇ, ಕಾಂಪಿಟೇಟಿವ್. ಹ್ಮ್ ಸ್ಥಾನಗಳು ಬಹಳ ಕಡಿಮೆ ಇರ್ತವೆ. ಓಕೆ. ಅದಕ್ಕೆ ಆಮ್, ಇದು ಏನೋ ಅರ್ಹತೆ ಇದ್ದವ್ರು ಇರ್ಬೋದು, ಇಲ್ಲದೆ ಇರೋರು ಇರ್ಬೋದು. ಅದಕ್ಕೆ ಕೇಳೋರು ಬಹಳ ಮಂದಿ ಇರ್ತಾರೆ. ಹಾಗಾಗಿ ಆ ಫ್ರಿಕ್ಷನ್ ಇದ್ದೇ ಇರ್ತದೆ. ಹ್ಮ್ ಹ್ಮ್ ಸೊ ಇಟ್ ಇಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ಅದು ನಾವು ಅದ್ರ ಬಗ್ಗೆ ಜಾಸ್ತಿ, ಯಾಕಂದ್ರೆ ನಮ್ಮ ಶಕ್ತಿ ಬಗ್ಗೆ ನಮಗೆ ಹ್ಮ್ ಗೊತ್ತಿದ್ದಾಗ ಹ್ಮ್ ನಾವು ಬೇರೆ ಶಕ್ತಿ ಬಗ್ಗೆ ಅಷ್ಟು ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹ್ಮ್ 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 ನಮ್ ಜೊತೆಲಿ ಜನ ಇದ್ದಾರೆ, ನಮ್ ಜೊತೆಲಿ ಒಂದು ಸೈದ್ಧಾಂತಿಕವಾಗಿ ಒಂದು ದೃಢ ಸಂಕಲ್ಪ ಇದೆ ಅಂದ್ಮೇಲೆ ಹ್ಮ್ ಹ್ಮ್ ನಾವು ಬೇರೆಯವ್ರ ಬಗ್ಗೆ ಆಗ್ಲಿ, ಮತ್ತೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗ್ಲಿ ಇನ್ನೊಂದಾಗಿ ಬರೋದು ಸಾಧ್ಯನೇ ಇಲ್ಲ ಅಂತ ನನಗೆ ಅನ್ಸುತ್ತೆ. ಆ ಟೀಮ್ ನಾವು ಒಪ್ತೀನಿ. ಅದು ಪ್ರತಿಯೊಂದು ರಾಯಚೂರಲ್ಲಿ ಏನಿದೆ, ಹ್ಮ್ ಪ್ರತಿಯೊಂದು ಹಳ್ಳಿಯಲ್ಲೂ ಆ ರೀತಿ ರಾಜಕೀಯದಲ್ಲಿ ಇದೆ ಅಂತ ನಾನು ಒಪ್ತೀನಿ ಅದು. ಓಕೆ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಹೈದರಾಬಾದ್ ಕರ್ನಾಟಕಕ್ಕೆ ಬರುವಂತಹ ಫಂಡ್ ವಿಚಾರದಲ್ಲಿ ನಮಗ್ ಜಾಸ್ತಿ ಪಾಲ್ ಬೇಕು ಅನ್ನುವಂತಹ ಕೂಗು ಇದ್ದೇ ಇರುತ್ತೆ, ರಾಯಚೂರಿಗಾಗ್ಲಿ ಅಥವಾ ಕಲಬುರಗಿ ಜನರಿಗೆ. ಅವ್ರ ಕಡೆಯವ್ರಿಗೆ ಅವರು, ಈ ಕಡೆ ಇರೋರು ಇವ್ರಿಗೆ. ಆತರ ಡಿಮ್ಯಾಂಡ್ ಮಾಡಿದಾಗ ಅಜಯ್ ಸಿಂಗ್ ಅವ್ರು ಏನಾದ್ರು ಹೇಳಿದ್ರ ಸರ್, ಲೈಕ್ ಎಲ್ಲ ಮಾತಾಡಿ ಅನುದಾನದ ಬಗ್ಗೆ ಒಂದ್ ಮಾತ್ರ ಮಾತಾಡಬೇಡಿ ಅಂತ ಏನಾದ್ರು? ಇಲ್ಲ ಪಾಪ, ಓಕೆ. ನಾನ್ ಕಂಡಂತ ಹ್ಮ್ ಒಂದು ಒಳ್ಳೆ ಗುಣಗಳು ಹ್ಮ್ ಅಂದ್ರೆ ಈಸ್ ಸಚ್ ಅ ಸ್ವೀಟ್ ಪರ್ಸನ್ ಅಂತಂದ್ರೆ ಓಕೆ. ರಾಜಕೀಯಕ್ಕೆ ಆತ ಸೂಟ್ ಆಗೋದಿಲ್ಲ ಅಂತ ಅನಿಸ್ತದೆ. ಯಾಕೆ ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಆ ವ್ಯಕ್ತಿ. ಹ್ಮ್ ಹ್ಮ್ ಅಜಯ್ ಸಿಂಗ್ ಅವ್ರದ್ದು ಏನೋ ಒಂದು ಇದೇನಿದೆಯಲ್ಲ, ಪರ್ಸನಾಲಿಟಿ ಏನಿದೆಯಲ್ಲ, ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ. ಓಕೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಇಲ್ಲ ಅನ್ನೋದಿಲ್ಲ. ಇಲ್ಲ ಬರ್ತೀನ್ರಿ ಫಸ್ಟ್ ನೀವು ನೋಡ್ರಿ, ಪಾಸಿಟಿವ್ ಅಪ್ಪಂದು. ಓಕೆ. ನೀವು ವೆನ್ ಎವರ್ ಯು ಮೀಟ್ ಹಿಮ್, ಹ್ಮ್ ಯಾವ ವೈಬ್ರೆನ್ಸಿ ಏನಂತಂದ್ರೆ ಪಾಸಿಟಿವ್ ಎನರ್ಜಿ ಬರ್ತಿರ್ತದೆ. ಓಕೆ. ಸೊ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ನೀವ್ ಯಾರೇ ಹೋಗ್ಲಿ ಅವ್ರ ಹತ್ರ, ಓ ಎಲ್ಲಾರ್ಗು ಆಯ್ತು ಮಾಡೋಣ 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 ಅಂತಾರೆ. ಓಕೆ. ಸೊ ಅಂತ ಒಳ್ಳೆ ಗುಣ ಇದ್ದವ್ರು. ನನಗೆ ಯಾವತ್ತು ಫ್ರಿಕ್ಷನ್ ಆಗಿಲ್ಲ. ಮತ್ತೆ ನನಗೆ ಏನ್ ಕೇಳಿದೀನಿ ಹಾ ಅದಕ್ಕೆ ಅಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅವ್ರು. ಓಕೆ. ಅದರಲ್ಲಿ ನಾನು ನಾಟ್ ಅಂತ ಒಳ್ಳೆ ವ್ಯಕ್ತಿಯ ನಾನು ಬಹಳ ನಿಕಟವಾಗಿ ನೋಡಿದೀನಿ. ಹಾ ಜೆಂಟಲ್ಮನ್, ಓಕೆ. ಸರ್ವ ಜೆಂಟಲ್ಮನ್.